ಕೆಂಪು ಮೆಣಸು ಹಾಕದೆ ಕೆಂಪಾದ ಈ ಚಟ್ನಿ ನಮ್ಮೂರು ಕಡೆ ಮಾಡುವಂತಹ ವಿಶೇಷವಾದ ಚಟ್ನಿ ಅಂತಲೇ ಹೇಳಬಹುದು. ಅನ್ನಕ್ಕೂ ತಿಂಡಿಗೂ ಸಖತ್ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನು ಈ ಚಟ್ನಿ ಮಾಡೋಕ್ಕೆ ಅರ್ಧ ಕಟ್ಟಿನಷ್ಟು ಕೆಂಪು ಹರಿವೆ ಸೊಪ್ಪನ್ನು ತಗೊಂಡಿದ್ದೀನಿ. ಹರಿವೆ ಸೊಪ್ಪು ಕ್ಲೀನಾಗಿ ತೊಳೆದು ಇದನ್ನು ಕಟ್ ಮಾಡಿಕೊಳ್ಬೇಕು. ಹರಿವೆ ಸೊಪ್ಪಿನ ದಂಟು ಸಮೇತ ತಗೊಂಡಿದ್ದೀನಿ. ಹರಿವೆ ಸೊಪ್ಪಿನ ದಂಟು ಎಳುತ್ತಾಗಿರಬೇಕು. ಕಟ್ ಮಾಡಿರುವಂತಹ ಈ ಸೊಪ್ಪನ್ನು ಬಾಣಲಿಗೆ ಹಾಕಿ ಅರ್ಧ ಸ್ಪೂನಿನಷ್ಟು ಧನಿಯಾ, 5ರಿಂದ 6 ಜೀರಿಗೆ ಮೆಣಸನ್ನು ಹಾಕಿದ್ದೇನೆ. ಜೀರಿಗೆ ಮೆಣಸಿನ ಜಾಗದಲ್ಲಿ ಹಸಿಮೆಣಸು ಬೇಕಾದರೂ ಹಾಕ್ಕೊಳ್ಬಹುದು. ಹಾಗೆ ಗೋಳಿ ಗಾತ್ರದ ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಬಾಣಲಿನ ಸ್ಟವ್ ಮೇಲಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸಬೇಕು. ಸೊಪ್ಪು ಬೇಗ ಬೇಯುತ್ತೆ. ನೋಡಿ, ಸೊಪ್ಪು ಬೆಂದಿದೆ. ನೀರು ಚೆನ್ನಾಗಿ ಡ್ರೈ ಆಗಬೇಕು. ನೀರು ಚೆನ್ನಾಗಿ ಡ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಪೂರ್ತಿಯಾಗಿ ತಣ್ಣಗಾಗಿರುವಂತಹ ಸೊಪ್ಪು ಹಾಕ್ತಾ ಇದ್ದೀನಿ. ಈ ಚಟ್ನಿಗೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾನಿಲ್ಲಿ 3/4 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಇದಕ್ಕೆ ಚಿಕ್ಕ ಗೋಳಿ ಗಾತ್ರದ ಬೆಲ್ಲ ಹಾಕಿದ್ದೇನೆ. ಬೆಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಬೇಡದಿದ್ದವರು ಸ್ಕಿಪ್ ಮಾಡಬಹುದು. 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿ ಅರ್ಧ ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ನೀರು ಹಾಕದೆ ಇದನ್ನು ಈ ರೀತಿ ರುಬ್ಬಬೇಕು. ಹೆಚ್ಚು ನೈಸಾಗಿ ರುಬ್ಬುವ ಅವಶ್ಯಕತೆ ಇಲ್ಲ. ಈ ರೀತಿ ಸ್ವಲ್ಪ ತರಿತರಿಯಾಗಿಯೇ ರುಬ್ಬಬೇಕು. ಚಟ್ನಿಗೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಸೌಟು ಬಿಸಿಗಿಟ್ಟು 1 ಸ್ಪೂನಿನಷ್ಟು ಎಣ್ಣೆ, 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಒಗ್ಗರಣೆ ರೆಡಿ ಮಾಡಬೇಕು. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಈ ಒಗ್ಗರಣೆಯನ್ನು ರುಬ್ಬಿಟ್ಟಿರುವಂತಹ ಚಟ್ನಿಗೆ ಹಾಕಬೇಕು. ಹೆಚ್ಚಾಗಿ ಈ ಚಟ್ನಿನ ಹಸಿರು ಹರಿವೆಯಲ್ಲಿ ಮಾಡ್ತಾರೆ. ನಾನಿಲ್ಲಿ ಕೆಂಪು ಹರಿವೆಯಲ್ಲಿ ಮಾಡಿದ್ದೇನೆ. ಸಖತ್ ರುಚಿಯಾಗಿ ಬಂದಿದೆ. ಅನ್ನಕ್ಕೂ ತಿಂಡಿಗೂ ಸೂಪರ್ ಆಗಿರುತ್ತೆ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ. ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು.